ಸರ್ ಅದೇ ಈಗ ಇವತ್ತು ಸದಾಶಿವ ಸಾರಿ ಒಳ ಮೀಸಲಿಗೆ ಸಂಬಂಧಪಟ್ಟಂತೆ ಜಸ್ಟಿಸ್ ನಾಗಮೋಹನ್ ದಾಸ್ರವರ ವರದಿ ಸಿದ್ಧವಾಗಿದ್ದು 11 ಗಂಟೆಗೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ, ಹೋಗ್ಬೇಕು ಅಲ್ಲಿಗೆ. ಅದು ಇಂಪಾರ್ಟೆಂಟ್ ಇಶ್ಯೂ. ಇಲ್ಲ ನಿಯೋಗ ಅಲ್ಲ, ಬರ್ತಾರೆ ಅವರು, ಸಮಿತಿ ಅವ್ರ ಜವಾಬ್ದಾರಿ ಕೊಟ್ಟಿದ್ದು, ಅವ್ರು ಬಂದು ವರದಿನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದು ನೋಡ್ಬೇಕು ಏನಿದೆ ಅಂತ ಗೊತ್ತಿಲ್ಲ, ಅದು ಕ್ಯಾಬಿನೆಟ್ ಮುಂದೆ ಪ್ಲೇಸ್ ಮಾಡ್ತಾರೆ, ಏನಿದೆ ಏನಿಲ್ಲ ಅಂತ ಚರ್ಚೆ. ಅಲ್ಲ ಬಂದಾದ ಆದಷ್ಟು ಬೇಗ ಅದು ಜಾರಿ ಮಾಡ್ಬೇಕು, ಬೇಕಾದ್ರೆ ಇತರಿಗೂ ತೊಂದರೆ ಆಗಬಾರ್ದಲ್ಲ. ನೇಮಕಾತಿಯಲ್ಲಿ ಪ್ರಮೋಷನ್ ನಾವೇನು ಮಾಡೇ ಇಲ್ಲ, ಬಹಳಷ್ಟು ಜನ ಮಾಡ್ಬಿಟ್ರು ಹಾಗೆ ಅಂತ ಅವರು ತಮ್ಮ ಅಸ್ತಿತ್ವಕ್ಕೆ ತಾವು ಉಳ್ಕೊಳ್ಳೋಕೆ ರಾಜಕೀಯಕ್ಕೂ ಮಾಡ್ತಿದ್ರು. ಆಕ್ಚುಲಿ ಆ ಡಿಸಿಷನ್ ಆದಲ್ಲಿಂದ ಸಮಿತಿ ಒಂದು ಪ್ರಮೋಷನ್ ಕೊಟ್ಟಿಲ್ಲ, ಒಂದು ನೇಮಕಾತಿನೂ ಮಾಡಿಲ್ಲ. ಸುಮ್ಮನೆ ಯಾಕೆ ಮಾಡ್ತೀರ ಅಂತ ಗೊತ್ತಿಲ್ಲ ನನಗೆ. ಈ ಥರದ ಜನ ಇದ್ದಾರೆ ಸರ್. ಆಮೇಲೆ ಈಗ KRS ಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೊಂದು ಮಾತನ್ನ ಹೇಳಿದ್ರಿ, ಮತ್ತೆ ಎಕ್ಸೆಲ್ ಕೂಡ ಅದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ರಿ ಸರ್. ಈಗ ನೋಡಿ, KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ ಬರೋದು ಇಲ್ಲ, ಹೇಳೂ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು KRSಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ KRS ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ 1911 ಇಸ್ವಿನಲ್ಲಿ. ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು 1794 ಇಸ್ವಿದು, 1794 ಇಸ್ವಿದು. ಎಲ್ಲಿ KRS ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ. ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. ಅದನ್ನು 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ ಸಿಗುತ್ತೆ. ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ, ಅಲ್ಲಿ ಹರಿಯೋ ನೀರನ್ನು ಬಿಡ್ದು ಹೊಲಗದ್ದೆಗಳಿಗೆ ಕೊಡಬೇಕು, ಬರಗಾಲ ಅನ್ನೋದು ಇರ್ಬೋದೇನೋ ಅನ್ನೋದು ಚಿಂತನೆ. ಅದನ್ನೆಲ್ಲ ಸಂಶೋಧಕರು ಇಷ್ಟೇವ್ರು ಹೇಳಬೇಕು. ಬಟ್ ಕಲ್ಲು ಅಲ್ಲಿದೆಯಲ್ಲ, ಅಲ್ಲಿ ನೋಡಿ ಕೊಟ್ಟಿದ್ದೀನಿ, ನೋಡಿ ಅದನ್ನ ಕನ್ನಡದಲ್ಲಿ ನೋಡಿ ನೋಡಿ ಅದನ್ನ ಅಲ್ಲಿ ಇಲ್ಲ ಇಲ್ಲ, ಖಂಡಿತ ಮಾಡಕ್ ಸಾಧ್ಯನೇ ಇಲ್ಲ, ಅವ್ರಿಗೆ ಆ ಕಲ್ಪನೆನೇ ಇಲ್ಲ. ಅದೆಲ್ಲ ಇಂಜಿನಿಯರ್ಗಳು, ಬೇರೆ ಬೇರೆ ಇಂಜಿನಿಯರು, ವಿಶ್ವೇಶ್ವರ ಎಲ್ಲ ಸೇರಿ ಅದನ್ನು ವಿನ್ಯಾಸ ತಯಾರು ಮಾಡಿ ಎಷ್ಟು ಹಣ ಆಗುತ್ತೆ, ಎಷ್ಟು ಎಕರೆ ಆಗುತ್ತೆ, ಎಷ್ಟು ಮಾಡು, ಅದೆಲ್ಲ ಮಾಡೋದು ನಮ್ಮ ಇಂಜಿನಿಯರ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಕಲ್ಲಿದೆಯಲ್ಲ, ಆ 1794ರಲ್ಲಿ ಸಿಕ್ಕಿದ ಕಲ್ಲು ಅದು, ಈ ಡ್ಯಾಮ್ ಕಟ್ಟುವಾಗ. ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳಕ್ಕೋ ಇನ್ನೊಬ್ರು ತೆಗಳಕ್ಕೋ ಇವ್ರು ಮಾಡಿದಿರೋ ಆ ಪ್ರಶ್ನೆ ಇಲ್ವೇ ಇಲ್ಲ. ಅನಾವಶ್ಯಕವಾಗಿ ಕಾಂಟ್ರವರ್ಸಿಸು, ಕನ್ಫ್ಯೂಷನ್ ಯಾಕೆ ಬೇಕು? ದಟ್ ಇಸ್ ನಾಟ್ ದಿ ಕ್ವಶನ್. ಅಲ್ಲಿ ಯಾವ ಇಂಡಿಯೆಲ್ಲ ಮಾಡೋದು ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ದು ಒಂದು ಭವನಕ್ಕೆ ಕಾರ್ಯ ಮಾಡುವಾಗ ಪ್ರಜಾಪ್ರಭುತ್ವ, ಅಭಿವೃದ್ಧಿ, ಜನಪರ ಆಡಳಿತ ಹೆಂಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನಷ್ಟೇ ಉಲ್ಲೇಖ ಮಾಡಿದ್ದು ಹೊರತು ಟಿಪ್ಪು ಡ್ಯಾಮ್ ಕಟ್ಟಿದ್ದಾನೆ ಅಂತ ಎಲ್ಲಿ ಹೇಳಿದ್ದೀನಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾನು ಇದೇ ಜಾಗದಲ್ಲಿ ಹೇಳಿದ್ದೆ, ನಾಲ್ವಡಿ ಕೃಷ್ಣರಾಜು ಹೆಂಗೆ ಅವರು ಮಹರ್ಷಿಗಳು, ರಾಜರ್ಷಿಯು ಮತ್ತು ನಮಗೆ ಸ್ಫೂರ್ತಿದಾಯಕ ಆದಂಥವ್ರು ಅಂತ ಹೇಳಿದ್ದೀನಿ. ಸೊ ದಟ್ ಕ್ವೆಶ್ಚನ್ ಅನ್ನೆಸರಿ ಕನ್ಫ್ಯೂಷನ್ ಆಗಬೇಕಾದ ಅಗತ್ಯನೇ ಇಲ್ಲ. ನಾನು ಯಾವ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ಅಲ್ಲಿ ಚಿಕ್ಕ ದಾಖಲಾತಿ ಅಲ್ಲಿದೆ, ಅದು ಇದೆ. ಕೇಳ್ಕೊಳಪ್ಪ, ಅವ್ರು 1790 ಸಿಟಿ ಅವರನ್ನು ಟ್ಯಾಗ್ ಮಾಡಿ ಎಕ್ಸ್ ನಲ್ಲಿ ನೀವು ಕೊಟ್ಟಿದ್ದೀರಿ ಸರ್. ಸಿಟಿ ರವಿ ಅವರು ಹೇಳಿದ್ದಾರೆ, ಬಿಟ್ರೆ ನಾಡಗೀತೆ ಅಂತ ಹೇಳ್ಬಿಡ್ತಾರೆ ಅಂತ. ಅವ್ರು ಇಷ್ಟ ಬಂದಾಗ ಮಾತಾಡ್ಕೊಂಡ್ರೆ ಹೆಂಗೆ ಹೇಳುತ್ತದೆ. ನಾವು ಭಾರತದ ಸಂವಿಧಾನ ಒಪ್ಕೊಂಡಿದ್ದೀವಿ. ಸಂವಿಧಾನ ಒಪ್ಕೊಂಡು 140 ಕೋಟಿ ಜನರು ಒಟ್ಟಾಗಿ ಹೋಗ್ಬೇಕು, ಬಹುತ್ವ ಕಾಪಾಡಬೇಕು. ಆ ದಾಡಿ ನಡೆಯೋರು ನಾವು. ಯಾರ್ಯಾರು ಏನೇನು ಹೇಳಿದ್ರೆ ಹೇಳೋಕ್ಕಾಗುತ್ತೆ? ನಮ್ಮ ಭಾಷೆ, ನಮ್ಮ ಜಲ, ನೆಲ
ಜನ ಎಲ್ಲರದ್ದು ಹಿತ ಕಾಪಾಡಬೇಕಲ್ಲ ಅದರಲ್ಲಿ. ನಾವು ಆ ಥರ ಹೋಗೋರು. ಸೊ ದೇರ್ ಇಸ್ ಡೋಂಟ್ ನೀಡ್ ಟು ಹ್ಯಾವ್ ಅನ್ನೆಸರಿ ಕನ್ಫ್ಯೂಷನ್. ಬಟ್ ಈ ಕನ್ಫ್ಯೂಷನ್, ಈ ವಿವಾದನೆ ಈಗ ಇತಿಹಾಸಕಾರರೇ, ಅದು ನನಗೆ ಗೊತ್ತಿಲ್ಲ, ನೀವು ಅವ್ರು ಕೇಳ್ಕೋಬೇಕು ಸಂಶೋಧಕರು. ನಾಳೆ ರಾಹುಲ್ ಗಾಂಧಿ ಬರ್ತಾ ಇದಾರೆ ಸರ್, ಅದಕ್ಕೆ ಪೂರ್ವಭಾವಿಯಾಗಿ ಹಾಕದಂತ ಬ್ಯಾನರ್ ಕಟ್ಟಿ ಅವ್ರದ್ದೆಲ್ಲಾನು ಅರ್ಧಾಕಿದ್ದಾರೆ ಸರ್ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ. ಈ ಒಂದು ಯಾರಿಗೆ ಪ್ರಜಾಸತ್ತಾತ್ಮಕ ನಡವಳಿಕೆಗಳಲ್ಲಿ ನಂಬಿಕೆ ಇಲ್ವೋ, ಯಾರು ಸರ್ವಾಧಿಕಾರಿ ಧೋರಣೆ ಪ್ರವೃತ್ತಿ ಮಾಡ್ತಾರೋ ಅವರೆಲ್ಲ ನಡವಳಿಕೆ ಇದೆ. ಇದು ನೀವು ಮಾಧ್ಯಮಗಳೆಲ್ಲ ಇದನ್ನ ಹತ್ತಿಕ್ಬೇಕಲ್ವ, ಖಂಡಿಸ್ಬೇಕಲ್ವ, ಡೆಮೊಕ್ರೆಟಿಕ್ ಬಿಹೇವಿಯರ್ ಇರಬೇಕಲ್ಲ. ನಾನು ಅದೇ ಹೇಳೋದು.